ಬೆಂಗಳೂರು ಶಿವಾಜಿನಗರ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಉಳಿದ ಆರೋಪಿಗಳ ಪತ್ತೆಗೆ ತನಿಖೆಯನ್ನ ಮುಂದುವರೆಸಿದ್ದು, ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಅವರು ಮಾತನಾಡಿ, ಕೋರ್ಟ್ ಆದೇಶದಂತೆ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಂತಹ ವೇಳೆ ಕೆಲವರು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಕೃತ್ಯ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸೆರೆಯಾಗಿದ್ದು, ಅದರ ಆಧಾರದ ಮೇಲೆ ಆರೋಪಿಗಳನ್ನು ಗುರುತಿಸಿ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹಲ್ಲೆಯಲ್ಲಿ ಭಾಗಿಯಾಗಿರುವ ಉಳಿದವರನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದೆಂದು ತಿಳಿಸಿದ್ದಾರೆ. ಇನ್ನು ಆರೋಪಿಗಳ ಹಿನ್ನೆಲೆ ಹಾಗೂ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದು, ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ, ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈಗೆ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. DCP ಹೋಗಿದರೆ ಜಾಯಿಂಟ್ ಕಮಿಷನರ್ಗೆ ಹೋಗ್ತಾರೆ. ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಗಾಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ಆ ಪ್ರಕಾರ ಯಾರ್ಯಾರು ಇದ್ದಾರೆ ಎಲ್ಲರೂ NLC ಬರ್ತದೆ, ನಾವು ತೊಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಅಂತ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ವಶಕ್ಕೆ ತಗೊಳ್ತೀವಿ. ಓಕೆ, ಈ ಮೊದಲಿಗೆ ಹೊಡಿತಾರೆ ಅವರೇನೊಂದು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿರಲಿ, ಬಟ್ ಆ ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರು